ದರ್ಶಿನಿ ಅವ್ರಿಗೆ ಈಗ ಸಾಂಗಿಗೆ ವಿಚಾರಕ್ಕೆ ಬರ್ತೀನಿ. ದರ್ಶಿನಿಯವರು ನಾವು ಆ್ಯಕ್ಚುಲಿ ಏನೋ ಒಂದು ಬಜೆಟ್ ಹೇಳೋಣ ಅಂದ್ಕೊಂಡಿದ್ವಿ, ಅವರೇ ಹೇಳ್ಬಿಟ್ರು ಅದನ್ನು ಇವಮ್ಮ ಯಾಕಾರೆ ಹೇಳ್ತು ಯಾರಿಗೂ ಗೊತ್ತಾಗ್ತಿಲ್ಲ, ಇವರೇ ಹೇಳ್ಬಿಟ್ರಲ್ಲ ಅಂತ ಅಂದ್ಕೊಂಡೆ. ಬಜೆಟಿನ ಸರ್ ಇನ್ನೊಂದು ಚೂರು ಬಜೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆ್ಯಕ್ಚುಲಿ ಹಂಗೇನು ಅನ್ನಿಸ್ತಾ ಇಲ್ಲ, ಅದು ಕಮ್ಮಿ ಬಜೆಟ್. ಅದನ್ನು ಕಟ್ ಮಾಡ್ಕೊಂಬಿಡಿ ಮತ್ತೆ. ಆ್ಯಕ್ಚುಲಿ ಹಂಗೇನು ಅನ್ನಿಸ್ತಾನೆ ಇಲ್ಲ, ಇವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ ಅಂದ್ಕೊಂಡೆ. ಹೋಗ್ಲಿ ಬಿಡಿ ಪರವಾಗಿಲ್ಲ. ಬಟ್ ಕಮ್ಮಿಯ ವ್ಯವಸ್ಥೆಯಲ್ಲಿ, ಕಮ್ಮಿಯ ಇದರಲ್ಲಿ ಈ ಮಟ್ಟಕ್ಕೆ ಬರೋವಂಥದ್ದು ಇದೆ ಗೊತ್ತಾ. ಅದಕ್ಕೆ ಅವರು ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಸುಮ್ಮನೆ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ ಅದು. ಅವರೆಷ್ಟು ಚೆಂದ ಹೋಮ್ವರ್ಕ್ ಮಾಡಿದ್ದಾರೆ ಅಂತಂದರೆ ಅವ್ರ ಬಾಯಲ್ಲೇ ಹೇಳಬೇಕು ಇದು ಸ್ವಲ್ಪ ಕಮ್ಮಿ ಖರ್ಚಲ್ಲಾಗಿದೆ ಅಂತ, ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ. ಅವರು ಡಾನ್ಸಿನ ವಿಚಾರಕ್ಕೆ ಅಂತ ಬರ್ತೀನಿ. ಅವರು ನನ್ನ ಮೊದಲನೆಯ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಆಯಿತು. ಯಾರು ಅಂತ ದರ್ಶಿನಿ ಅಂತ ಸರ್ ಒಂದು ಹೊಸ ಹುಡುಗಿ ಡ್ಯಾನ್ಸು ಮಾಡ್ತಿದ್ದಾರೆ. ಓಕೆ ಪರವಾಗಿಲ್ಲ. ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡೇನೆ ಪ್ರೀ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು. ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು. ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದು ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳೋವಂಥವ್ರಲ್ಲ. ಯಾರು ಹಿಂಗೆ ಬಂದು ರುಬ್ಬಿದ್ರೇ ನಾವು ಡ್ಯಾನ್ಸರ್ ಒಬ್ಬನೇ ಎದ್ದೇಳ್ತಾನೆ ಒಳಗಿಂದ. ಇಲ್ಲ ಅಂತಂದರೆ ಇಲ್ಲವೇ ಇಲ್ಲ, ಮರ್ತೇ ಹೋಗ್ಬಿಟ್ಟಿರುತ್ತೆ ಡ್ಯಾನ್ಸು. ಸರಿ ಯಾರೋ ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಪರವಾಗಿಲ್ಲ, ಏನೋ ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಇದಾಯಿತು. ಇವ್ರು ಬಂದರು ಮನೆಗೆ ಬಂದುಬಿಟ್ಟು ಸರ್ ನಿಮ್ಗೊಂದು ವೀಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು. ಆಗಲೇ ಇವರೊಂದು ವೀಡಿಯೋ ಮಾಡಿದರು, ಟಟ ಅಂತ. ಅದು ಹೆಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ, ಇವ್ರು ನೋಡ್ತಾ ಇದ್ದೀನಿ, ಇವರೇನಾ ಇವರು ಅಂತ. ನನಗೆ ಸರ್ ನಾನು ನಿಜ ಹೇಳ್ತೀನಿ, ಇದು ನನಗೆ ಕರೆಕ್ಟಾಗಿ ಒಂದು ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಒಂದು 3-4 ತಿಂಗಳು ಬೇಕು ನನಗೆ ಅಂತ. ಮೇಲೆ ಅವತ್ತೇನು ರಿಹರ್ಸಲ್ ಮಾಡಲಿಲ್ಲ, ಸುಮ್ಮನೆ ನಾನೇ ನೋಡ್ತೀನಿ. ನಾನು ಅವ್ರಿಗೇನೋ ಒಂದು ಸುಳ್ಳು ಹೇಳಿದೆ, ನಾನು ಫಸ್ಟ್ ಡೇ ರಿಹರ್ಸಲ್ ಮಾಡಲ್ಲ, ನಾನು ಫಸ್ಟ್ ಡೇ ಬರೀ ನೋಡ್ಕೋತೀನಿ. ಇದು ನನ್ನ ಸ್ಟೈಲು ಅಂದೆ. ದೇವರನ್ನೇ ನನ್ನ ಸ್ಟೈಲ್ ಅದಲ್ಲ, ದೇವರನ್ನೇ ನನ್ನ ಸ್ಟೈಲ್ ಅಲ್ಲ. ಫಸ್ಟ್ ಅವ್ರನ್ನ ಕಳಿಸ್ಬೇಕಾಗಿತ್ತು ನಾನು. ಇವತ್ತು ಅಕಸ್ಮಾತ್ ಏನಾರು ನಾನು ಅವತ್ತು ಮೂವ್ಮೆಂಟ್ ಮಾಡಿಬಿಟ್ಟಿದ್ದಿದ್ರೆ ಇವ್ರು ಆ್ಯಕ್ಚುಲಿ ಭಯ ಬಿದ್ದುಬಿಡ್ತಿದ್ರು. ಯಾಕಂದರೆ ಪಾಪ ಸರ್ ಇದು ನನ್ನ ಮೊದಲನೇ ಸಾಂಗ್ ಸರ್, ಸಖತ್ತಾಗಿ ಮಾಡಬೇಕು ಸರ್ ಅಂತ ಎಲ್ಲ ಬರೋನವ್ರು. ಅಯ್ಯೋ ಪಾಪ ಇವ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟಿದೆ ಇವಮ್ಮ, ನಾನು ಬರೀ ಹಿಂಗೆ ಕೆಟ್ಟದಾಗ ಡ್ಯಾನ್ಸ್ ಮಾಡಿಬಿಟ್ರೆ ಪಾಪ ಹೋಯ್ತು ಗುರು ಇದು ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸ್ದೆ ನಾನು. ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು, ಅದೆಲ್ಲ ಒರಿಜಿನಲ್ ಮೂಮೆಂಟು. ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮಗೆಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಇವರು ಒಂದು ವೀಡಿಯೋ ಬಿಟ್ಟರು, ಮುಂದ್ಗಡೆ ಇವರು ಡ್ಯಾನ್ಸ್ ಮಾಡ್ತಾವ್ರೆ, ಹಿಂದ್ಗಡೆ ನಾನು ಮಾಡ್ತಾಯಿದ್ದೀನಿ. ಅದು ನೀವೇ ಯೂಟ್ಯೂಬಲ್ಲಿ ಹಾಕಿದ್ರಿ ಅಂತ ಕಾಣಿಸುತ್ತೆ. ನಾನು ಸುಮಾರು ಇದ್ರಲ್ಲಿ ಕಮೆಂಟಲ್ಲಿ ನೋಡ್ತಾ ಇದ್ದೀನಿ ನಾನು. ಅದು ಯಾವ ದರ್ಶಿನಿ ಕರೆಕ್ಟ್ ಹಿಂದ್ಗಡೆ ಅದು ಯಾರೊಬ್ರು ಕಮೆಂಟ್, ಫಸ್ಟ್ ಕಮೆಂಟೆ ಕೊರಿಯೋಗ್ರಾಫರ್ ರಾಕ್ಸ್ ಶರಣ್ ಶಾಕ್ಸ್ ಅಂತ. ಇದು ಬೇಕಾಗಿತ್ತ ನನಗೆ? ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು, ಸಾಕಾತು ಡ್ಯಾನ್ಸರು ಅಂತಿತ್ತು. ಇವಮ್ಮ ಅದೊಂದು ಹಾಕಿದ್ರು ರೀ ವಿಡಿಯೋ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದು ನಿಜವಾದ ಮೂಮೆಂಟು. ಹಂಗೆ ಮಾಡಬೇಕಾಗಿತ್ತು ನಾನು. ಶರಣ್ ಶಾಕ್ಸ್ ಭಾಳ ಚೆಂದ, ತುಂಬ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಾಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದರೆ, ಚೂಮಂತರ್ ನೆನೆಸ್ಕೊಳ್ಳಿಕ್ಕೆ ನಾವು ಇನ್ನೂ 10 ವರ್ಷ ನೆನೆಸ್ಕೊಳ್ಳಿಕ್ಕೆ ಹಲವಾರು ಕಾರಣಗಳು. ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ಜೊತೆಯಲ್ಲಿ ಇರುವಂಥದ್ದು.